ಯುದ್ಧವು ಕರ್ತನದು. ಅಧ್ಯಾಯ 1. ಯುದ್ಧವು ಕರ್ತನದು. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 20 ವಚನ 15. ಯೆಹೋವನು ಹೇಳುವುದನ್ನು ಕೇಳಿರಿ, ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಈ ಯುದ್ಧವು ನಿಮ್ಮದಲ್ಲ, ಈ ಹೋರಾಟವು ನಿಮ್ಮದಲ್ಲ, ಈ ವ್ಯವಹಾರವು ನಿಮ್ಮದಲ್ಲ. ಯುದ್ಧವು ಕರ್ತನದು, ಸೋಲು ಸೈತಾನನದು, ಆದರೆ ಜಯವೋ ನಮ್ಮದು. ಜೀವಿತವೇ ಒಂದು ಹೋರಾಟ, ಅದು ಉಪದ್ರವಗಳ ಸಂತೆ, ಸಮಸ್ಯೆಗಳಿಂದ ತುಂಬಿರುವಂಥದ್ದು. ಆದರೂ ನಾವು ಕಳವಳಗೊಳ್ಳಬೇಕಾಗಿಲ್ಲ, ಯಾಕೆಂದರೆ ಕರ್ತನು ನಮ್ಮೊಂದಿಗಿರುವನು. ನಮ್ಮ ಯುದ್ಧಗಳೆಲ್ಲ ಆತನೇ ನಾಯಕನಾಗಿ ನಿಂತು ನಡೆಸುವನು. ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ. ವಿಮೋಚನಕಾಂಡ ಅಧ್ಯಾಯ 14 ವಚನ 14. ಅಂದು ಯೆಹೋಷಾಫಾಟನಿಗೆ ವಿರೋಧವಾಗಿ ಅನೇಕ ಶತ್ರುಗಳು ಕೂಡಿ ಬಂದರು. ಸಮುದ್ರದ ಮರಳಿನಷ್ಟು ಸಂಖ್ಯೆಯಲ್ಲಿ ವಿರೋಧಿಗಳು ಯುದ್ಧಕ್ಕೆ ಬಂದರು. ಶತ್ರು ಸೈನ್ಯವನ್ನು ನೋಡಿದ ಯೆಹೋಷಾಫಾಟನು ಹೆದರಿಕೊಂಡದ್ದು ನಿಜವೇ, ಆದರೆ ಅವನು ಕರ್ತನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು ಎಂದು ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 20 ವಚನ 3. ದೇವರ ಮಕ್ಕಳೇ, ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಯ ಉದ್ದ, ಅಗಲ, ಎತ್ತರಗಳನ್ನೇ ನೋಡಿಕೊಂಡಿರಬೇಡಿರಿ. ಸಮಸ್ಯೆಗಳ ಮೇಲೆ ಜಯ ಕೊಡುವಂತ ದೇವಾದಿ ದೇವರನ್ನು ನೋಡಿರಿ. ಆತನು ಯುದ್ಧದಲ್ಲಿ ಪರಾಕ್ರಮಶಾಲಿಯಾದಾತನು. ಆತನು ಜಯಶಾಲಿಯಾಗಿರುವಾತನು ಮಾತ್ರವೇ ಅಲ್ಲ, ಜಯ ಕೊಡುವಾತನೂ ಆಗಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ಎಂಬುದೇ ಆತನ ಹೆಸರು. ನಿನ್ನ ಸಮಸ್ಯೆಗಳ ಮುಂಭಾಗದಲ್ಲಿ ನಿಮ್ಮ ಕರ್ತನನ್ನು ನಿಲ್ಲಿಸುವಿಯಾದರೆ ನೀವು ಎಂದಿಗೂ ಭಯಪಡುವುದೇ ಇಲ್ಲ. ಯೆಹೋಷಾಫಾಟನು ಕರ್ತನನ್ನು ಪೂರ್ಣ ಮನಸ್ಸಿನಿಂದ ಆಶ್ರಯಿಸಿಕೊಳ್ಳಲು ಹಂಬಲಿಸಿದಾಗ ಕೂಡಲೇ ಉತ್ತರ ದೊರೆಯಿತು. ಕರ್ತನು ಹೇಳುವುದನ್ನು ಕೇಳಿರಿ, ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಇಂದು ನಿಮ್ಮ ಮುಂದಿರುವ ಸಮಸ್ಯೆಯು ನಿಮ್ಮದಲ್ಲ, ಅದು ನನ್ನ ಯುದ್ಧ. ಅವರು ನನ್ನ ವಿರೋಧಿಗಳು. ನೀವು ಸುಮ್ಮನೆ ಇದ್ದು ಕರ್ತನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯ ನೋಡಿರಿ ಎಂದು ಕರ್ತನು ಹೇಳಿದನು. ಸತ್ಯವೇದದಲ್ಲಿ ಅನೇಕ ಯುದ್ಧಗಳು ನಡೆದಿವೆ. ಫರೋಹನು ತನ್ನ ಸೈನ್ಯದೊಂದಿಗೆ ಇಸ್ರಾಯೇಲರನ್ನು ಅಟ್ಟಿಸಿಕೊಂಡು ಬಂದನು. ಆದರೆ ಕರ್ತನು ಇಸ್ರಾಯೇಲರ ಪರವಾಗಿ ಯುದ್ಧ ಮಾಡುವಾತನಾಗಿ ಹೊರಟು ಬಂದು ಫರೋಹನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ತಳ್ಳಿಬಿಟ್ಟನು. ಗೋಲ್ಯಾತನು ಫಿಲಿಷ್ಟಿಯರು ಇಸ್ರಾಯೇಲರಿಗೆ ಎದುರಾಗಿ ಯುದ್ಧಕ್ಕೆ ಬಂದರು. ಆ ಯುದ್ಧವನ್ನು ಸಹ ಕರ್ತನು ತನ್ನ ಯುದ್ಧವಾಗೆನಿಸಿ ದಾವೀದನ ಮೂಲಕ ದೊಡ್ಡ ಗೋಲಿಯಾತನನ್ನು ಕೆಡವಿದನು. ಸೇನಾಧೀಶ್ವರನಾದ ಕರ್ತನ ಮುಂದೆ ಆ ರಾಕ್ಷಸನು ಇಷ್ಟು ಮಾತ್ರ. ಅದೇ ರೀತಿ ಯೆಹೋಷಾಫಾಟನಿಗೆ ವಿರೋಧವಾಗಿ ಬಂದವರೆಲ್ಲ ನಾಶವಾದರು. ದೇವ ಮಗುವೆ, ಆ ದೇವರು ನಿನ್ನ ದೇವರು. ಸೇನಾಧೀಶ್ವರನಾದ ಯೆಹೋವನು ಎಂಬುದು ಆತನ ನಾಮ. ಆತನು ನಿಮಗಾಗಿ ವಾದಿಸಿ ಯುದ್ಧ ಮಾಡುವನು. ನೀವು ಸ್ತುತಿಸಲಾರಂಭಿಸಿದರೆ ಸಾಕು, ಅದ್ಭುತಗಳು ತಾನಾಗಿಯೇ ನಡೆಯುವುದು. ಆತನು ಕಹಿಯಾದ ಮಾರವನ್ನು ಮಧುರವಾಗಿ ಮಾರ್ಪಡಿಸಿದಾತನು. ಅರಣ್ಯದಲ್ಲಿ ಮನ್ನವನ್ನು ವರ್ಷಿಸಿ ಬಂಡೆಯನ್ನು ಸೀಳಿ ತನ್ನ ಜನರ ದಾಹವನ್ನು ತೀರಿಸಿದಾತನು. ಅರಣ್ಯದಲ್ಲಿ ಲಾವಕ್ಕಿಗಳನ್ನು ಬರಮಾಡಿ ಇಸ್ರಾಯೇಲರ ಪಾಳೆಯವನ್ನು ತುಂಬಿಸಿದನು. ದಡತುಂಬಿ ಹರಿಯುತ್ತಿದ್ದ ಯೋರ್ದನನನ್ನು ಹಿಂದಿರುಗಿ ಹೋಗುವಂತೆ ಮಾಡಿದಾತನು. ತನ್ನ ಜನರಿಗೆ ತಡೆಯಾಗಿ ನಿಂತಿದ್ದ ಎರಿಕೋ ಗೋಡೆಯನ್ನು ಬೀಳುವಂತೆ ಮಾಡಿದನು. ಕಾನಾನಿನ 7 ಜನಾಂಗಗಳನ್ನು 31 ಅರಸರನ್ನು ಇಸ್ರಾಯೇಲರಿಗೆ ಅಧೀನ ಮಾಡಿದನು. ಇಷ್ಟು ಮಹತ್ತರವಾದ ಅದ್ಭುತಗಳನ್ನು ಮಾಡಿದ ದೇವರು ನಿಶ್ಚಯವಾಗಿ ನಿಮಗಾಗಿ ಯುದ್ಧ ಮಾಡುವನು. ಈ ದೇವರು ಎಂದೆಂದಿಗೂ ಇರುವಂತ ನಮ್ಮ ದೇವರು. ಆತನು ಮರಣ ಪರ್ಯಂತರ ನಮ್ಮನ್ನು ನಡೆಸಿ ಜಯದ ಜೀವಿತ ಮಾಡುವಂತೆ ಕೃಪೆ ಮಾಡುವನು. ಆದುದರಿಂದ ದೇವ ಮಗುವೆ, ಕಳವಳಗೊಳ್ಳಬೇಡ. ಅವನಿಗಿರುವ ಸಹಾಯವು ಮಾಂಸ ತೋಳು, ನಮಗಾದರೂ ನಮ್ಮ ದೇವರಾದ ಕರ್ತನೆ. ಆತನು ನಮಗೆ ನೇರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು ಎಂದು ಹೇಳಿ ಧೈರ್ಯಪಡಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 32 ವಚನ 8. ಆಮೆನ್.